ಹಾಗೆ ಕುಡಿತೀನಿ ಸಾವಿತ್ರಿ. ಇದಕ್ಕೆ ಬೂಸ್ಟು ಬಾದಾಮ್ ಪೌಡ್ರು ಏನು ಇಲ್ವಾ? ಅದೇ ಅದೆಲ್ಲ ಬೇಡ, ಹಾಗೆ ಕೊಡಿ, ಕುಡಿತೀನಿ. ಅಯ್ಯೋ ಇರೇ, ಒಂಚೂರು ಬಾದಾಮ್ ಪೌಡ್ರ್ ಹಾಕ್ಬಿಡ್ತೀನಿ. ಬಾದಾಮ್ ಪುಡಿ ಸಕ್ಕರೆ ಡಬ್ಬಿ ಪಕ್ಕದಲ್ಲೇ ಇದೆ ಅತ್ತೆ. ಹಾ ಸಿಕ್ತು ಬಿಡು. ತಗೋ ಕುಡಿ. ಹಾಲು ಬೇಡ ಅತ್ತೆ. ಯಾಕೋ ಇತ್ತೀಚೆಗೆ ಏನು ತಿನ್ನಕ್ಕೆ ಹೋದ್ರೂ ವಾಂತಿ ಬರೋ ಥರ ಆಗುತ್ತೆ. ಹೌದಾ? ಇದೆಲ್ಲ ಅದೇ ಲಕ್ಷಣ. ಯಾವುದು? ಅದು ಅದೇನೋ ಗ್ಯಾಸು ಅಂತಾರಲ್ಲ, ಅದು ಹೊತ್ತೊತ್ತಿಗೆ ತಿನ್ನೋಲ್ಲ ಕುಡಿಯಲ್ಲ ನೋಡಿ ನೀನು, ಅದ್ರ ಪರಿಣಾಮ ಇದು. ಆದ್ರೂ ನಂಗೆ ಹಾಲು ಬೇಡ ಅತ್ತೆ. ಹಾಗಂದ್ರೆ ಹೆಂಗಮ್ಮ? ಕಾಮಧೇನು ಪ್ರಸಾದ, ಯಾರಾದ್ರೂ ಹಾಲು ಬೇಡ ಅಂತಾರ? ಎಷ್ಟು ಸೇರುತ್ತೆ ಅಷ್ಟು ಕುಡಿಯಮ್ಮ. ಅದೇ ನಂಗೆ ಹಾಲು ಸೇರಲ್ಲ, ನಂಗೆ ಬೇಡ. ಅದೇ ಮತ್ತೆ ಕುಡಿ ಅಂದ್ರೆ ಕುಡಿಬೇಕು. ತಲೆ ಸುತ್ತದ್ ಗೊತ್ತಾ? ಅಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ಯಲ್ಲ, ಅದಕ್ಕೆ ಕುಡಿಯಮ್ಮ. ಕುಡಿ ಕುಡಿ ಕುಡಿ, ನಿಧಾನ ಕುಡಿ. ಅಕ್ಕ ಅಕ್ಕ, ಈ ನೆಕ್ಲೆಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ನಿನಗಂತೂ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ, ಅವಳು ಹಾಲು ಕುಡಿಲಿ. ಈಗ ಅಕ್ಕ ಹಾಲು ಕುಡಿಬೇಕಾ? ಇನ್ನು 1 ಅವರ್ಗೆ ಊಟನೇ ಆಗುತ್ತೆ. ಅಕ್ಕ ಈಗ ಹಾಲು ಕುಡಿಬೇಡಿ. ಸ್ವಲ್ಪ ಈ ಕಡೆಪ್ಪ. ಬೆಳಗ್ಗೆ ಅಂತ ಅವಳು ಸುಸ್ತಾಗಿ. ಏನಿಲ್ಲ ವಿನತಾ, ನೀ ಹೇಳಿದ್ ಸರಿ. ಇನ್ನೊಂದು ಗಂಟೆಲಿ ಊಟ ಆಗ್ಬಿಡುತ್ತಲ್ಲ, ನನಗೇನು ಆಗಿಲ್ಲ, ನಾ ಆರಾಮಾಗಿದ್ದೀನಿ. ಮೊದ್ಲೇ ಅಕ್ಕ ಊಟ ಮಾಡೋದು ಅಷ್ಟಕ್ಕಷ್ಟೇ. ಈಗ ಹಾಲು ಕುಡಿದ್ರೆ ಇನ್ ರಾತ್ರಿನೇ ಊಟ ಮಾಡೋದು. ಸುಮ್ಮನೆ ನೀನು. ನಿಂಗೆ ಗೊತ್ತಾ, ಅವಳು ತಲೆ ಸುತ್ತ ಬಂದು ಏನಂದ್ರೆ ತಲೆ ಸುತ್ತ ಬಂದಿತ್ತ? ಅದೇನ್ ಗೊತ್ತಾ ವಿನತಾ, ತಲೆ ಸುತ್ತ ಬರೋಷ್ಟು ಹೂ ಮುಡ್ಕೊಂಡಿದೀನಿ ಅಂತ ಅತ್ತೆ ರೇಗಿಸ್ತಾ ಇದ್ರು. ನೀವು ಹೂ ಮುಡ್ಕೊಂಡಿದ್ದೀರಾ? ಹೂವೇ ಮುಡ್ಕೊಂಡಿಲ್ಲ. ಅದೇ ಅತ್ತೆ ಹೇಳ್ತಾ ಇದ್ದಿದ್ದು. ಹೂ ಅಂದ ತಕ್ಷಣ ನೆನ್ಪಿಗೆ ಬಂತು, ನಿಮ್ಮಷ್ಟು ಚೆನ್ನಾಗಿ ಹೂ ಮುಡ್ಕೊಳಕ್ ಬರಲ್ಲ, ನೀವೇ ಬಂದು ಮುಡ್ಸಿ. ನಡಿ. ಹಾಲು ಕೊಡ್ಕೊಂಡು ಹೋಗ್ಬೇಡ. ಬೇಡ ಅತ್ತೆ, ನನ್ಗೆ ಇದಿಲ್ಲೇ ಇರ್ಲಿ, ನಾನು ಆಮೇಲೆ ಬಂದು ಕುಡಿತೀನಿ. ಸಾವಿತ್ರಿ ಹಾಲು ಕೊಡ್ತೀನಿ ಸ್ವಲ್ಪ. ಎಷ್ಟು ಸೇರಿಸ ಅತ್ತೆ, ನಾನೇನು ಬಸ್ರಿನ ಬಾಣಂತಿನ ಆರೈಕೆ ಮಾಡ್ಕೊಳಕ್ಕೆ. ಹಾಲಿಲ್ಲೇ ಇರಲಿ, ನಾನು ಆಮೇಲೆ ಬಂದು ಕುಡಿದ್ಬಿಟ್ಟು ಹೋಗ್ತೇನೆ. ನಡಿ ವಿನತಾ. ಹಲೋ, ಏನಾಗ್ತಾ ಇದೆಯಲ್ಲಿ? ಕುಡಿದ್ಲೇನೆ ಅವಳು? ಇದೇನು ಅಮೃತ ಮಂಥನ ಮಾಡ್ದಾಗ ಬಂದ ಅಮೃತನ? ಜನ ಕ್ಯೂ ನಿಂತ್ಕೊಂಡು ಬಾಯಿ ಬಿಡಿಸ್ಕೊಳಕ್ಕೆ. ಅಮೃತ ಅಲ್ವೇ, ವಿಷ. ವಿಷ ಕುಡಿದು ಆ ಶಿವ ನೀಲಕಂಠ ಆದ. ಇವಳು ಈ ಹಾಲ ಕುಡಿದು ನೀಲಕಂಠಿ ಆಗ್ಬಿಡ್ತಾಳೆ. ತೆಪ್ಕಿದ್ರೆ ಸರಿ, ನನ್ ಟೆನ್ಷನ್ ನನಗೆ. ಏನಾಗ್ತಾ ಇದೆಯಲ್ಲಿ? ಕೆಲಸ ಶುರು ಮಾಡ್ಕೊಂಡ್ಯಾ? ಓ, ಅದೆಲ್ಲ ಹಾಳಾಗಿ ಹೋಗ್ಲಿ. ನಿನ್ನ ಮನೆಯೊಳಗೆ ಬಿಟ್ರಾ? ಓ, ಅದೆಲ್ಲ ಆಯ್ತು. ನೋಡ್ಬೇಕಾಗಿತ್ತು ನೀವು ನನ್ನ ಪರ್ಫಾರ್ಮೆನ್ಸ್. ನಿಮ್ ಸಾವಿತ್ರಿ ಕರಗಿ ನೀರಾಗಿ ಹೋದ್ರು. ಲೇ ಸಾವಿತ್ರಿನ ಯಾಮಾರಿಸೋದು ಎಷ್ಟೊತ್ತಿನ ಕೆಲಸನೇ. ಆದ್ರೆ ಆ ಸುಶೀಲ್ ಕುಮಾರ್ ತೀಕ್ಷ್ಣ ದೃಷ್ಟಿಯಿಂದ ಪಾರಾಗೋದು ಬಹಳ ಕಷ್ಟ. ನಿನ್ ಪುಣ್ಯ ಅವಯ್ಯ ಊರಲ್ಲಿಲ್ಲ. ಆದಷ್ಟು ಬೇಗ ಕುಡಿಸ್ಬಿಡು, ನಮ್ ಕೆಲಸ ಮುಗಿಸ್ಬಿಡು. ಎಲ್ಲ ರೆಡಿಯಾಗಿತ್ತು. 2 ನಿಮಿಷ ಲೇಟ್ ಆಗಿ ಬಂದಿದ್ರೆ ಆ ಫಾರಿನ್ ಬಿಡಿಗೆ ಕಾಂಚನ ಅವಳಿಗೆಲ್ಲ ಮಾಡಿ ಕೈ ಕೊಡ್ಕೊಂಡು ಹೊರಗೆ ಬಂದಿರ್ತಿದ್ದೆ. ಹಾಗಿದ್ರೆ ನಿನ್ ಐಡಿಯಾ ಡಮ್ಮಾರೇನೆ? ಯಾಕೆ ಹೇಳಿ, ನಾ ಹಿಡಿದ ಕೆಲಸ ಯಾವತ್ತಾದ್ರೂ ಅರ್ಧಕ್ಕೆ ಬಿಟ್ಟಿದ್ದೀನ? ನೀವು ಫೋನ್ ಕಟ್ ಮಾಡಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ.
ಹೆಂಗೈತೆ ಅರೇಂಜ್ಮೆಂಟ್ಸ್? ಅಯ್ಯೋ ಸೂಪರ್ ಆಗಿದೆ, ಅದ್ಭುತ. ಅಳಿಯಂದ್ರೆ ಏನೇ ಆಗ್ಲಿ ನಿಮ್ ತೋಳನ್ನ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀರಾ. ಅಯ್ಯ ಈಗ ಹೆಂಗ್ ಮಗ, ಮುಂಚೆ ನೋಡ್ಬೇಕಿತ್ತು, ಜಿಮ್ಗೆ ಹೋಗ್ತೈತೆ ಅವಾಗ ಹೆಂಗಿತ್ತು ಗೊತ್ತಾ ನನ್ ತೋಳು? ಓಹೋ, ಈಗ ಏನ್ ಕಡಿಮೆ ಇದ್ದೀರಾ, ಒಳ್ಳೆ ಭೀಮ ಇದ್ದಂಗಿದ್ದೀರಾ ನೀವು. ಹೌದಾ? ಒಂದ್ ನಿಮಿಷ ಫೋನ್ ಕೊಡಿ, ಇಲ್ಲಿ ಹೇಳ್ತೀನಿ. ಈಗ ನಿಮ್ಮ ತೋಳನ್ನ ಬಡಿಸಿ ನೋಡಿ ನಾನು. ಹೌದಾ? ಹಚ್ಕೊಳ್ಳಿ, ರೆಡಿನಾ? ಹಚ್ಕೊಳ್ಳಿ. ಬಾಬಾ ಬನ್ನಿ. ಸೂಪರ್ ಸೂಪರ್, ಸಕ್ಕತ್ತಾಗಿದೆ. ಫೋನ್ ಕೊಡಿ. ತೊಳಿ ನನಗೆ ಯಾಕೆ? ಹೇ ಚಿಲ್ಟ ಮರೇ, ಏನ್ ಮಾಡ್ತಿದ್ಯಾ? ತರ್ಲೆ ಏನಂದಳಪ್ಪ, ಬಾಲ್ ಆಟ ಆಡ್ತಿಲ್ವಾ? ಅಯ್ಯೋ ಹೌದಾ? ಹಾ ನಾ ಬರ್ತೀನಿ, ಆದ್ರೆ ನೀನು ಮೋಸ ಮಾಡಬಾರ್ದು, ನೀನೇ ಗೆಲ್ತಿ ಅಂತ ಹಠ ಹಿಡಿಬಾರ್ದು, ಓಕೆನಾ? ಹಾಗೇನಿಲ್ಲ, ನಾನೇ ಕಿಂಗು, ನೀವೇ ಸಲ. ಓಹೋ ಹೌದಾ, ನೋಡೋಣ. ನಿಮಿಷ. ಈಗ ನೀವು ಆಟ ಆಡಿ, ನಾನ್ ಜಡ್ಜು. ಓಕೆ ಓಕೆ, ರೆಡಿನಾ? ಬೇಬಿ ಕೇಳಮ್ಮ. ಕೊಡು ಬಾಲ್ ನಾನು ಫಸ್ಟ್. ಅಯ್ಯ ಫೋನ್ ಇಡಿ, ಇಲ್ಲಿ ಇಟ್ಕೊಂಡು ಬಾಲ್ ಆಡೋದಕ್ಕಾಗುತ್ತಾ? ಸರಿ ಇಡಿ ಅಲ್ಲಿ ಕೆಳಗಡೆ. ಓಕೆ ನಾನು ಹೇಳ್ತೀನಿ ಸರ್ವಿಸ್ ಯಾರು ಅಂತ. ಸರ್ವಿಸ್ ಸರಿ ಸರ್. 1 2 3. ವೆರಿ ಗುಡ್ ವೆರಿ ಗುಡ್. ಮೋಸ ಹೌದಾ? ಸರಿ ಇನ್ನೊಂದ್ಸತಿ ನೋಡೋಣ. 1 ಸೆಕೆಂಡ್. 1 2 3 ಥ್ರೋ. ಮೋಸ ನಾನ್ ನಿಧಾನಕ್ಕೆ ಎಸಿದೆ, ಇವಳು ಫಾಸ್ಟ್ ಆಗಿ ಎಸಿದ್ಲು. ಇನ್ನೊಂದ್ಸತಿ ಓಕೆ ಫೈನಲ್ ಬೇಬಿ. ರೆಡಿನಾ? 1 2 3. ನಾನೇ ವಿನ್. ಮೋಸ ಮಾಡ್ಗೆದ್ರಿ. ಸಾರಿ ನಾವು ಆ ಕಡೆ ಕೊಡು, ಬಾಲ್ ಆಡ್ಕೊಡಮ್ಮ. ಚಾನ್ಸ್ ಸಿಕ್ತು. ಇನ್ ಪ್ರಾಬ್ಲಮ್ ಬೀಗ್ರೆ ಜನಕ್ಕೆ ಓಸಿನ ವ್ಯವಹಾರ ಜ್ಞಾನ ಇಲ್ಲ. ಮೋಸ. ಹೌದೌದು. ಒಳ್ಳೆ ಆಹಾರ ಕಳ್ಸು ಅಂತ ಹೇಳಿನಿ. ನೋಡಿ ಎಂತ ಆಹಾರ ಕಳ್ಸೋನೆ. ಅಯ್ಯೋ ಹೌದು. ಅಲ್ಲ ಬಿಗ್ರೆ, ಅವಳು ನಿನ್ನೆ ನಾನು ಫೋನ್ನಾಗ ಹೇಳಿದೀನಿ, ನೋಡಯ್ಯ 100 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ದಿಂಡಾಗಿರೋದು, ಮೊಗ್ಗಾಗಿರೋದು, ಸಂದಾಗಿರೋ ಆಹಾರ ಕಳ್ಸೋ. ಇಂತ ಆಹಾರ ಕಳ್ಸ. ಹೌದು. ಅಲ್ಲ ಬಿಗ್ರೆ, ಇದ ಗೊಡ್ಡು ಹಣ್ಣಿಗೆ ಹಾಕಕ್ ಆಯ್ತದ? ಇಲ್ಲ ಬಿಡಿ. ಹೌದು. ಏನ್ ಬಿಗ್ರೆ, ನಾನು ಏನ್ ಕೇಳ್ತಾ ಇದ್ರು ಹೌದು ಅಂತ ಫೋನ್ ಅಲ್ಲಿ ಆಡ್ತಾ ಇದ್ರ, ಸುಮ್ಕೆ ಬಿಡಕ್ ಆಯ್ತದ? ಅವನ್ಗೆ ಸೂರ್ಯ ಕ್ಲಾಸ್ ತಗೋಬೇಕು. ಕರೆಕ್ಟ್, ಅವ್ರಿಗೆ ಸರಿಯಾಗಿ ಬಿಡಿ ಅವ್ರನ್ನ ಸರಿಯಾಗಿ ಕ್ಲಾಸ್ ತಗೊಳ್ಳಿ ನೀವು. ಕುಡಿಯದ ಏನ ಫೋನ್ ಇಲ್ಲೇ ಇದೆಯಲ್ಲ ಲ್ಯಾಂಡ್ ಲೈನ್ ಮನೇಲಿ ನಾನು ಮಾಡ್ಕೊಡ್ತೇನೆ. ಇದ್ರಾಗ ಮಾಡ್ಬಿಟ್ರೆ ಆ ಬೋಟೆ ನನಗೆ ಲ್ಯಾಂಡ್ ಲೈನ್ ನಂಬರ್ ಗೊತ್ತು. ಹೌದು. ಸಾಕಿಲ್ಲ. ಆ ಫೋನ್ ಕೊಡಿ. ಯಾವ್ದು? ಎಲ್ಲಿದೆ? ಇಲ್ಲ ಬೀಗ್ರೆ, ಈ ಕೈ ಇಲ್ಲ ಅಂತ ಹೇಳಿಲ್ವ ನಾನು? ಬಿಗ್ರೆ, 2 ಕೈ ಮುಂದೆ ಹೊಡಿ. 2 ಕೈ ಮುಂದೆ ಹೊಡಿ. ನೋಡ್ಕೊಳ್ಳಿ. ಇದು ನಂದಲ್ಲ. ಯಾವ್ದಾದ್ರೇನು ಗೊತ್ತಿಲ್ದಿರೋ ಫೋನ್ನಾಗೆ ಫೋನ್ ಮಾಡ್ಬಿಟ್ರೆ ಲಾಭಕ್ ಅಂತ ಎತ್ಕತಾನೆ. ಕುಡಿಲಿ. ಅಲ್ಲ ನೋಡಿ ಬೀಗ್ರೆ, 1 ನಿಮಿಷ ಇರಿ. ಅಲ್ಲ ಯಾರ ಹೂನಂಗಡಿ ನಾಗೇಂದ್ರಪ್ಪ? ನಾಗರಾಜು ಏನು? 1 ನಿಮಿಷ ಇದೆ. ಯಾವ ನಾಗರಾಜು ಅಂತ ಕೇಳ್ತಾ ಇದ್ಯಾ? ನಿನ್ನೆ ನಿನಗೆ 500 ರೂಪಾಯಿ ಕೊಟ್ಟು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರೋ 7 ಜೋಡಿ ಹಾರ ಕೊಡು ಅಂತ ಹೇಳಿದ್ನಲ್ಲ, ಅವನು ಕಣೆ. ಅಲ್ಲ ಕಣೆ, ನಾನು ಆತರ ನಿನಗೆ ಒಳ್ಳೆ ಹಾರ ಕೊಡು ಅಂತ 500 ರೂಪಾಯಿ ಕೊಟ್ಟೆ. 1 ನಿಮಿಷ ಇದೆ. ಒಳ್ಳೆ ಹಾರ ಕೊಡು ಅಂತ 500 ರೂಪಾಯಿ ಕೊಟ್ಟೆ. ನೀನು ಇಂಥ ಕಚಡ ಹಾರ ಕಳಿಸಿದ್ಯಾ? ನಿಂಗೇನು ಮಾನ ಮರ್ವಾದಿ ಐತಾ ಇಲ್ವಾ? ಅವೆಲ್ಲ ನನಗೆ ಗೊತ್ತಿಲ್ಲ ಕಣೆ. ಮೋರ್ವಾದಿ 1 ನಿಮಿಷ ಇರಿ ಬಿಗ್ರೆ. ಮೋರ್ವಾದಿಯಾಗಿ ಒಳ್ಳೆ ಹಾರ ಕಳಿಸ್ದ ಸರಿ, ಇಲ್ಲ ಗೊತ್ತಲ್ಲ ನಾನು ಯಾರು ಅಂತ ಗೊತ್ತಲ್ಲ. ಏನಾರ ಅಂಗಡಿ ತಾವ್ ಬಂದ್ಬಿಟ್ರೆ 2 ನಿಮಿಷ ಇರಿ ಬಿಗ್ರೆ, ನೀನಿಲ್ಲ ಗೊತ್ತಾಯ್ತಾ? ಅವೆಲ್ಲ ಹೇಳ್ಬೇಡ. ಮೋರ್ವಾದಿಯಾಗಿ ಒಳ್ಳೆ ಹಾರ ಕಳಿಸ್ಬೇಕು ಅಷ್ಟೇ. ಬಾದಾಮಿ ಹಾಲು ನಂಗಂತೂ
ಓಡಿಸ್ತೀರಾ? ಏರೋಪ್ಲೇನ್ ಓಡಿಸ್ತೀನಿ. ಏ ಗೂಬೆ ಬಿಡೋದ್ನ. ಬೈಯಂಗಿಲ್ಲ, ಬೈದ್ರೆ ದೊಡ್ಡ ಮನ್ಸ ಜೋರಾಗಿ ಕಿರ್ಸ್ಕೊಂಡ್ಬಿಡ್ತೀನಿ. ಬೇಡ ಬೇಡ, ಜಾಣ ಮರಿ ನೀನು, ಮುದ್ದು ಮರಿ. ಅದು ಬೇಡ. ಬೇಡ, ನಂಗಿದೇ ಬೇಕು. ಯಾಕೆ ಕುಡಿಬಾರ್ದು? ಬಾದಾಮಿ ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ ಅಂತ ನಮ್ಮಪ್ಪ ಹೇಳಿದ್ದಾರೆ. ನೀ ಬೇರೆದು ದೊಡ್ಡದು ಮಾಡ್ಕೊಡ್ತೀನಿ. ಬೇಡ, ನಂಗಿದೇ ಬೇಕು. ಬೇಡ ಕಣೋ, ಇದ್ರೊಳಗಡೆ ಪಾವಿದೆ. ಇಲ್ಲ, ಸುಳ್ಳು ಹೇಳ್ತಿದ್ದೀರಾ. ನಿಮ್ಮ ಐಡಿಯಾ ಇದು, ನೀವು ಕುಡಿಯಕ್ ತಾನೆ. ಇದು ಬೇರೆಯವ್ರಿಗೆ ಕಣೋ, ನಿನಗೆ ಜಾಸ್ತಿ ಬಾದಾಮ್ ಪೌಡರ್ ಹಾಕಿ ದೊಡ್ಡ ಲೋಟದಲ್ಲಿ ಚೆನ್ನಾಗಿ ಮಾಡ್ಕೊಡ್ತೀನಿ. ಇದನ್ನು ಕೊಟ್ಬಿಡು ಪ್ಲೀಸ್. ಇಲ್ಲ, ನಂಗಿದೇ ಬೇಕು. ನೀವು ಆಮೇಲೂ ಕೊಡಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ನನ್ನ ನಾಳೆ ಕೊಡೋ, ಬೇಕಿದ್ರೆ ಚಾಕ್ಲೇಟು, ಬಿಸ್ಕೆಟು, ಐಸ್ ಕ್ರೀಮು ನೀನು ಕೇಳಿದೆಲ್ಲ ಕೊಡಿಸ್ತೀನಿ. ಇದು ಕೊಟ್ಬಿಡು. ಕೊಡೋ. ಏಯ್ ಕತ್ತೆ, ಕಾಲ್ ಮುರಿತೀನಿ. ಕೊಡ್ತೀಯ ಇಲ್ವಾ? ಕೊಡಲ್ಲ. ಇದು ಕೊಟ್ಟ ಏಯ್ ಏನು ಇನ್ನೂ ಅರ್ಧ ಗಂಟೆ ನೀಗೇನು ಮಾನಾಗಿನ ಮರವಾದ ಒಂದು ನಿಮಿಷ ಸುಮ್ಕಿರಿ ಬಿಗ್ರೆ ಏನ್ ತಿಳ್ಕೊಂಡಿದ್ಯಾ ನೀನು? ಇವೆಲ್ಲ ನೋಡಕ್ ಹೋಯ್ತು ಅಂತಂದ್ರೆ ನನ್ನ ಕೋಟ್ ಆರ್ವಾ ನಮ್ ಕಳ್ತಿದ್ಯಾ. ಇದಕ್ಕೆ ನಾವು ಈ ಪಾಟಿ ದುಡ್ಡು ಕೊಡ್ಬೇಕಾ? ಒಸಿ ಸುಮ್ಕಿರಿ ಬಿಗ್ರೆ ನೀವು. ನೋಡ, ಈಗಲೂ ಹೇಳ್ತಾ ಇದ್ದೀನಿ, ಮರುವಾರಿಯಾಗಿ ಅರ್ಧ ಗಂಟೆ ಒಳಗಡೆ ನಮ್ಗೆ ಪ್ರಸಂಗ ಸರಿ ಇಲ್ಲ. ನಾನು ಹೇಳ್ಬೋದು, ನಿನ್ ಎದೆ ಮ್ಯಾಗ ಕಾಲ್ ಮಾಡಿ ಒಂದ್ ನಿಮಿಷ ಸುಮ್ಕಿರಿ ಬಿಗ್ರೆ. ನಿನ್ ಎದೆ ಮ್ಯಾಗ ಕಾಲ್ ಮಡ್ಗಿ ನಿನ್ ಮರುವಾರಿ ತೆಗ್ದಿ ನಿನ್ ಅಂಗಡಿನ ಅಂಗಡಿ ಮಾಡಿಸ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ಯಾ ನೀನು? ಚೆನ್ನಾಗಿದೆ. ಹೌದೌದೌದೌದು. ಬೀಗ್ರೆ ಒಂದ್ ನಿಮಿಷ ಇನ್ನೊಂದು ಫೋನ್ ಮಾಡ್ಬಿಡ್ತೀನಿ. ಅಲ್ಲ ಬೇಡ, ಇನ್ನೊಂದು 10 ನಿಮಿಷ ಕಾಯ್ತೀನಿ ಆಮೇಲೆ. ಯಾಕೆಂದ್ರೆ ವ್ಯವಹಾರ ಕರೋಗ್ತಾ ಈಗ ನೋಡಿ ಹೆಂಗಾಯ್ತು ಬರೋಣ. ನಮಸ್ಕಾರ. ನನ್ ಕರ್ತೀನಿ ಕೆಲಸ ಇದೆ. ಈ ಮನುಷ್ಯನ ಹತ್ರ ಬಿಡಿಸ್ಕೊಳ್ಳೋದು ಬಹಳ ಪ್ರಾಬ್ಲಮ್. ಸಾವಿತ್ರಿ, ಸಾವಿತ್ರಿ. ಅರೆ ಬೀಗ್ರೆ, ಸಾವಿತ್ರಿನ ನೋಡಿದ್ರ? ಸಾವಿತ್ರಿ ನಾನ್ ನೋಡಿಲ್ವಲ್ಲ. ಹೌದಾ? ವೈಶಾಲಿ ಅವರೇ, ಯಾಕೆ ಹೇಳಿ? ಏನಿಲ್ಲ, ಅವಳಿಗೆ ಒಂದು ಫೋನ್ ಬಂದಿದೆ, ನಿಮ್ಮನೆಯವ್ರದ್ದೇ ಫೋನು. ಅವ್ರ ಫಂಕ್ಷನ್ಗೆ ಬರ್ತಿಲ್ವಂತೆ. ನಂಗೆ ತುಂಬಾ ಬೇಜಾರಾಯ್ತು. ಅವರು ಮಾತಾಡ್ಬೇಕು ಅಂದ್ರು ಸಾವಿತ್ರಿ ಹತ್ರ, ಅದಕ್ಕೆ ಅವಳನ್ನ ಹುಡುಕ್ತಾ ಇದ್ದೀನಿ. ಹೌದಾ ವೈಶಾಲಿ ಅವರೇ? ಸಾವಿತ್ರಿ ಇಲ್ಲೆಲ್ಲೋ ಬಾಲ್ಕನಿಯಲ್ಲಿ ಇರ್ಬೇಕು. ಪಾಪ ನಿಮ್ಗೆ ಏನ್ ಕೆಲಸನೋ ಏನೋ, ಕೊಡಿ ನಾನು ಕೊಟ್ಟು. ಸರಿ, ಕೊಟ್ಬಿಡಿ ಅವಳಿಗೆ. ಹಲೋ ಹಲೋ ಸಾವಿತ್ರಿ, ನಿಮ್ಮಪ್ಪ ಅಲ್ಲಿಗೆ ಬಂದಿದ್ದಾರೇನೆ? ಬಂದಿರ್ತಾರೆ, ನನಗೆ ಗೊತ್ತು ಕಣೆ. ಬೇಡ ಬೇಡ ಅಂದ್ರು. ನಾನೇ ಮಾತಾಡ್ತೀನಿ. ನೀವ್ ಅಲ್ಲೇನ್ ಮಾಡ್ತಾ ಇದ್ದೀರಾ? ಸಾವಿತ್ರಿ ಫೋನ್ ಕೊಡಿ. ಎಂಗೇಜ್ಮೆಂಟಿಗೆ ಕರೆದ್ರು, ಬಂದಿದ್ದೀನಿ. ಗೊತ್ತು ಗೊತ್ತು, ನೀವಲ್ಲಿ ಕಲ್ಲು ಹಾಕಕ್ಕೆ ಅಂತಾನೆ ಹೋಗಿರೋದು. ನನ್ನನ್ನು ಬೇರೆ ಕೂಡ ಹಾಕಿದ್ದೀರಾ. ಯಾಕ್ರಿ ಹಾಗೆ ಮಾಡಿದ್ರಿ? ನೀನೇ ಹೇಳಿದ್ಯಲ್ಲ ಅದೇನು ಮಾಡ್ತೀನಿ ಅಂತ, ಅದಕ್ಕೆ. ಬೇಡ ರೀ, ನನ್ನ ಮಾತು ಕೇಳಿ. ಶುಭ ಕಾರ್ಯನ ನಿಲ್ಲಿಸಬಾರ್ದು. ಇಷ್ಟಕ್ಕೂ ಅವ್ರು ಯಾವ ತಪ್ಪು ಮಾಡ್ತಾ ಇಲ್ಲ ರೀ. ತಪ್ಪಲ್ಲ ಅದು, ಅನ್ಯಾಯ ಮಾಡಿದ್ದಾನೆ. ನಿಮ್ಗೆಲ್ಲೋ ಭ್ರಮೆ. ವಿನುತಾ ಇದ್ದಿದ್ರೆ ಅವಳೇ ಕ್ಷಮಿಸ್ತಾ ಇದ್ಲು. ಖಂಡಿತ ಇಲ್ಲ, ಅವಳೇ ನನ್ನ ಜೊತೆ ಇರೋದು, ಅವಳೇ ನನ್ನ ಶಕ್ತಿ. ಫೋನ್ ಎತ್ತಿಟ್ಟಿದ್ದೆ. ಯಾರ್ದು ಫೋನು? ಎದುರುಗಡೆ ಮನೆ ವಿಮಲಂದು. ನಾನು ಕೂಗಿದ್ದಕ್ಕೆ ಓಡ್ ಬಂದ್ರು. ಬಾಗಿಲು ಕೂಡ ತೆಗಿಯಕ್ಕಾಗ್ಲಿಲ್ಲ. ಬೀಗ ಹಾಕೊಂಡು ಹೋಗಿದ್ದೀರಲ್ಲ, ಅವ್ರು ಏನ್ ಅನ್ಕೊಳ್ಳಲ್ಲ ಹೇಳಿ? ಏನಾದ್ರೂ ಅನ್ಕೊಳ್ಳಿ, ಇಲ್ಲಿ ಎಂಗೇಜ್ಮೆಂಟ್ ನಿಲ್ಸೋದೇ ನನಗೆ ಮುಖ್ಯ. ಬೇಡ ರೀ, ಬೇಡ. ನೀನ್ ಎಷ್ಟು ಬಡ್ಕೊಂಡ್ರು ಅಷ್ಟೇ, ನಾನು ಮಾಡೋದು. ನೀನ್ ನೆಮ್ಮದಿಯಾಗಿರೋ, ಅಡಿಗೆ ಮಾಡಿರೋ, ನಾನು ಊಟಕ್ಕೆ ಅಲ್ಲಿಗೆ ಬರ್ತೀನಿ. ಯಾಕೆ ಅಲ್ಲಿ? ಈ ಎಂಗೇಜ್ಮೆಂಟ್ ಮುರಿದು ಬೀಳುತ್ತಲ್ಲ, ಇನ್ಯಾವ ಸಂತೋಷಕ್ಕೆ ಊಟ ಮಾಡ್ತಾರೆ? ಏನ್ರಿ ನೀವು? ಮೊದಲು ಸಾವಿತ್ರಿಗೆ ಫೋನ್ ಕೊಡಿ ಫೋನ್ನ. ಏನಪ್ಪ ಮಾಡೋದು? ಓಹೋ ಅಪ್ಪ, ಅದೇನು?
ಅಮ್ಮ ಫೋನ್ ಮಾಡಿದ್ರಂತೆ. ಹೌದಮ್ಮ, ಅದೇ ಮಾತಾಡ್ತಾ ಇದ್ದೀನಿ. ಹೌದಾ, ಏನಂತೆ? ಏನಿಲ್ಲಮ್ಮ, ಮಂಡಿ ನೋವು ಬರೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು ಅಷ್ಟೇ. ಹೌದಾ, ಪಾಪ ಮನೇಲೆ ಆರಾಮ್ ಮಾಡ್ಲಿ. ಹೇಗಿದ್ರು ಮದ್ವೆಗೆ ಬರೋದು ಇದ್ದೇ ಇರುತ್ತಲ್ಲ. ಹೌದು. ಸರಿ, ನೀವು ಅಮ್ಮನ ಹತ್ರ ಮಾತಾಡ್ತೀರಿ. ಅಡಿಗೆ ಮನೇಲಿ ರಾಶಿ ಕೆಲಸ ಬಿದ್ದಿದೆ, ನಾನು ಅದನ್ನ ನೋಡ್ಕೋತೀನಿ. ಹೋಗಮ್ಮ, ಹೋಗು ಹೋಗು, ಮುಖ್ಯ ಅದು. ಹೋಗು. ಬಸ ಬಾ. ಮದುವೆಯ ವಯಸ್ಸು, ಎಲ್ಲೆಲ್ಲೂ ಸೊಗಸು, ಕಣ್ತುಂಬ ನೂರಾರು ಕನಸು, ಬೆರೆಸುತ್ತ ಮನಸ್ಸು, ಅವಳನ್ನು ಕುಣಿಸು, ಎದೆ ಆಸೆ ಹೂವಾಗಿಸು. ಅಬ್ಬಾ ಬಾ 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 ಬಾ, ಏನು ಕಳೆ ಬಾಸು ನಿಮ್ಮ ಮುಗ್ದಾಗೆ. ಅದಕ್ಕೆ ಹೇಳೋದು ಮದುವೆ ಆಗ್ಬೇಕು ಅಂತ. ಹೌದು ಬಾಸು, ನೀವು ಯಾಕೆ ಇನ್ನೂ ರೆಡಿ ಆಗಿಲ್ಲ? ನಾನು ಇಟ್ಟೆಲ್ಲ ಮಾತಾಡ್ತೀನಿ, ಒಳ್ಳೆ ಸನ್ಯಾಸಿ ತರ ಕೂತಿದ್ದೀರಾ. ನನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ. ಬಾಸು ಯಾಕೀಗಂತೀರಾ? ಪಾಪ ವಿನುತ ನಿಮ್ಗಾಗಿ ಏಟೊಂದು ಕಷ್ಟಪಟ್ಟವಳೆ, ಏನೇನೆಲ್ಲ ಅನುಭವಿಸ್ತವಳೆ. ಆ ಪಾರಿನಾಗ ಹೇಗೋ ನಾ ಕಾಣೆ, ಆದ್ರೆ ನಮ್ಮ ದೇಶದಾಗೆ ಮದುವೆ ಆಗದೆ ತಾಯಿ ಆಗಿ ಏಟೊಂದು ಧೈರ್ಯ ಬೇಕು ಗೊತ್ತಾ? ನಿಮಗಾಗಿ ಈಟ್ ವರ್ಷ ಕಾದವಳೆ, ನಿಮ್ದೆ ತಪಾಸ್ ಮಾಡೋಳೆ, ನಿಮ್ಮನ್ನೇ ಆರಾಧಿಸ್ತವಳೆ. ಯಾಕೆ ಹೇಳಿ? ಒಂದಲ್ಲ ಒಂದು ದಿವಸ ನೀವು ಸಿಗ್ತೀರಾ ಅಂತ. ನೀವೀಗ ನಿರಾಸೆ ಮಾಡಿದ್ರೆ ಅವಳು ಖಂಡಿತ ಬದುಕಿರಕ್ಕಿಲ್ಲ. ಹೀಗೆ ಮಾಡಬೇಡಿ ಬಾಸು. ಇಲ್ಲ ಸತ್ಯ, ಅಪ್ಪ ಇಲ್ಲದೆ ನನಗೆ ಯಾವ ಎಂಗೇಜ್ಮೆಂಟು ಬೇಡ. ಆಟೇನಾ? ಯಾವ್ದೋ ಮೀಟಿಂಗ್ ಅಂತ ಹೋಗೋರೆ ಬಾಸು, ಬರ್ತಾರೆ. ಮೀಟಿಂಗು ಏನು ಅಂತ ದೊಡ್ಡ ಮೀಟಿಂಗು? ನನಗಿಂತ ದೊಡ್ಡದ ಆ ಮೀಟಿಂಗು? ಮನೆಯಲ್ಲಿ ಮಗನ ಎಂಗೇಜ್ಮೆಂಟ್ ನಡೀತಾ ಇದೆ, ನನಗಿಂತ ಅವ್ರ ಬಿಸ್ನೆಸ್ಸೇ ಮುಖ್ಯ ಅಲ್ವಾ? ಬಾಸು ಈಟೊಂದು ಸಣ್ಣ ವಿಚಾರನ ದೊಡ್ಡದು ಮಾಡಬೇಡಿ. ಇಲ್ಲ ಸತ್ಯ, ನನಗೆ ಗೊತ್ತು, ಅವರು ಮೊದಲಿಂದಲೂ ಹಾಗೆ. ಕಾಂಚನ ವಿಷಯದಲ್ಲಿ ನಾನು ಈ ರೀತಿ ನಡ್ಕೊಂಡಿದ್ದೀನಿ ಅನ್ನೋ ಕೋಪ ಇದೆ ಅವ್ರಿಗೆ. ಆ ಕೋಪ ಏನೇ ಇರ್ಬೋದು, ನನ್ನ ಹತ್ರ ನೇರವಾಗಿ ಹೇಳ್ಬೋದಲ್ವಾ? ಮೀಟಿಂಗ್ ಅಂತ ಯಾಕೆ ನನ್ನಿಂದ ದೂರ ಇದ್ದಾರೆ ಅವರು? ಬಾಸು ನಿಮ್ಮ ಎಂಗೇಜ್ಮೆಂಟ್ ಆಗಿನ ಮುಂಚೆ ಅಪ್ಪಯ್ಯ ಬಂದೇ ಬರ್ತಾರೆ. ಇಲ್ಲ ಸತ್ಯ, ಅವ್ರು ಖಂಡಿತ ಬರಲ್ಲ, ನನಗೆ ಗೊತ್ತು. ಅದಕ್ಕೆ ಅಪ್ಪ ಇಲ್ದಿರೋ ಎಂಗೇಜ್ಮೆಂಟ್ ನನಗೆ ಬೇಡ. ಇಷ್ಟು ವರ್ಷ ಅವ್ರು ನಮ್ಮಿಂದ ದೂರ ಇದ್ರು. ಅವ್ರಿಲ್ದೆ ಎಷ್ಟೋ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ, ಮದುವೆನೂ ಮಾಡ್ಕೊಂಡಿದ್ದೀನಿ. ಈಗ ಅವ್ರು ನಮ್ಮ ಲೈಫಿಗೆ ಬಂದಿದಾರಲ್ವಾ, ಅವ್ರು ಇಲ್ದೆ ನಾನು ಯಾವ ಎಂಗೇಜ್ಮೆಂಟು ಮಾಡ್ಕೊಳ್ಳಲ್ಲ ಅಷ್ಟೇ. ಅಮ್ಮ ಅಂದ್ರೆ ಇವಳನ್ನ ಕಂಡ್ರೆ ಆಗದೆ ಇರೋ ಇವಳ ತಾಯಿ. ಇವಳು ಪ್ರತಾಪನ ಮದುವೆಯಾಗೋದು ಇಷ್ಟ ಇಲ್ಲದ ಹೆಂಗಸು. ಶತ್ರುಗಳ ಶತ್ರು ಅಂದ್ರೆ ಮಿತ್ರರು ಅಂತಾರೆ. ಈಕೆ ನನಗೆ ಸ್ನೇಹಿತೆ ಆಗ್ಬೇಕು. ಇಬ್ರು ಕೈ ಜೋಡಿಸಿ ಮದುವೆ ಕಲ್ಲು ಹಾಕಬೇಕು. ಕೈ ಬಲವಾದ್ರೆ ದೊಡ್ಡ ಸೈಜ್ ಕಲ್ಲು ಹಾಕ್ಬಹುದು.